ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಪುಷ್ಕರ್ ಕನ್ನಡ ಕ್ಲಾಸಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ SSLC ಪರೀಕ್ಷೆಗೆ ದಿನಗಣನೆ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೇವಲ ಕೆಲವು ದಿನಗಳಲ್ಲಿ ನೀವು SSLC ಪರೀಕ್ಷೆಯನ್ನ ಬರೆಯಲಿದ್ದೀರಿ. ವರ್ಷ ಪೂರ್ತಿ ಓದಿದ್ದನ್ನ ಮೌಲ್ಯಮಾಪನ ಮಾಡ್ಕೊಳ್ತಕ್ಕಂತಹ ಸಮಯ. ಯಾರು ಕೂಡ ಭಯ ಪಡ್ಕೊಳ್ಬೇಡಿ, ಆರಾಮಾಗಿ ಪರೀಕ್ಷೆಯನ್ನ ಬರೀರಿ ಅಂತ ಹೇಳಿ ಹೇಳ್ತಾ, ಈ ದಿನದ ಕಂಟೆಂಟ್ ಏನು ಅಂತ ಹೇಳಿ ನೋಡೋದಾದ್ರೆ, ತುಂಬಾ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ರು, ಮ್ಯಾಮ್ ನನಗೆ ಪರೀಕ್ಷೆನಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ತೆಗೆದುಕೋಬೇಕು ಅಂತ ಹೇಳಿ ತುಂಬಾನೇ ಆಸೆ ಇದೆ ಮ್ಯಾಮ್, ಯಾವ ರೀತಿ ಓದ್ಬೇಕು ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ 80ಕ್ಕೆ 80 ಅಂಕಗಳನ್ನ ಪಡೆದುಕೋಬೇಕು ಅಂತ ಹೇಳಿದಿರೋ, ನಿಮಗೆ ಇದಿಷ್ಟು ಟಿಪ್ಸ್ಗಳು ಅಂತ ಹೇಳಿ ಹೇಳ್ಬೋದು. ಖಂಡಿತ ಈ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಔಟ್ ಆಫ್ ಔಟ್ ಅಂಕಗಳನ್ನ ಪಡ್ಕೊಂತೀರಾ ಅಂತ ಹೇಳಿ ನಾನು ಹೇಳ್ಬಲ್ಲೆ. ಸರಿ, ಹಾಗಿದ್ರೆ ತಡ ಮಾಡದೆ ಯಾವೆಲ್ಲ ಟಿಪ್ಸ್ಗಳದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನಿಮಗೆ 100ಕ್ಕೆ 100 ಅಂಕಗಳು ಅಥವಾ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ಅಂಕಗಳು ಬರಬೇಕು ಅಂತ ಹೇಳಿದ್ರೆ, ನಾನು ಎಲ್ಲಾ ಸಬ್ಜೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಿಮ್ಗೆ ಔಟ್ ಆಫ್ ಔಟ್ ಅಂಕಗಳು ಬರಬೇಕು ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ಬೇಕು ಮೊದಲನೇದಾಗಿ ಅಂತ ಹೇಳಿದ್ರೆ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ತಕ್ಕಂಥದ್ದು. ಈಗಾಗಲೇ ನಿಮ್ಮ ಶಿಕ್ಷಕರು ನಿಮ್ಗೆ ಹೇಳಿರ್ತಾರೆ, ಆದ್ರೂ ಕೂಡ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇಲಾಖೆ ಪರಿಚಯಿಸಿರ್ತಕ್ಕಂತಹ ಒಟ್ಟು 4 ಮಾದರಿ ಪತ್ರಿಕೆಗಳು, ಅದ್ರ ಜೊತೆಗೆ ನಿಮ್ಗೆ ಏನು ಪೂರ್ವ ಸಿದ್ಧತಾ ಪರೀಕ್ಷೆ 1, 2, 3 ನಡೀತಲ್ಲ, ಒಟ್ಟಾರೆಯಾಗಿ ನಿಮ್ಮ ಬಳಿ 7 ಪ್ರಶ್ನೆ ಪತ್ರಿಕೆಗಳಿದೆ. ಈ 7 ಪ್ರಶ್ನೆ ಪತ್ರಿಕೆಗಳನ್ನ ನೀವು ತುಂಬಾನೇ ಚೆನ್ನಾಗಿ ಓದ್ಕೋಬೇಕು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಅದರಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನಿಮಗೆ ಉತ್ತರವನ್ನ ಹೇಳೋದಕ್ಕೆ ಬರಬೇಕು. ಸೊ ಈ ರೀತಿ ನೀವು ಮಾಡೆಲ್ ಪೇಪರ್ ಕಡೆಗೆ ಪ್ಲಸ್ ಪ್ರಿಪರೇಟರಿ ಪೇಪರ್ಸ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಔಟ್ ಆಫ್ ಔಟ್ ಅಂಕಗಳು ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಒಂದನೇ ನಿಯಮ. ನೆಕ್ಸ್ಟ್ ಸೆಕೆಂಡ್, ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಾಡೆಲ್ ಪೇಪರ್ಸ್ ನ ಓದಿದ ನಂತರ ನೀವು ತುಂಬಾನೇ ಗಮನ ಕೊಡ್ಬೇಕಾಗಿರೋದು ಯಾವ್ದ್ರ ಕಡೆಗೆ ಅಂತ ಹೇಳಿದ್ರೆ, LBA ಕ್ವಶನ್ಸ್ ಕಡೆಗೆ. ಏನಕ್ಕೆ LBA ಕ್ವಶನ್ಸ್ ಕಡೆಗೆ ನೀವು ಜಾಸ್ತಿ ಗಮನ ಕೊಡ್ಬೇಕು ಅಂತ ಹೇಳಿದ್ರೆ, ಈಗಾಗಲೇ ಕ್ಲಿಯರ್ ಆಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿರೋ ಪ್ರಕಾರ ಹೈಯರ್ ಆಫೀಸ್ ಇಂದ ಆದಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳು LBA ಪ್ರಶ್ನೆ ಕೋಟೆಯಿಂದಾನೇ ಬರುತ್ತೆ. ಹಾಗಾಗಿ DSERT ಅನ್ನೋ ವೆಬ್ಸೈಟಿಗೆ ಹೋದ್ರಿ ಅಂತ ಹೇಳಿದ್ರೆ ನೀವು ನಿಮ್ಮ ಕ್ಲಾಸ್ಗೆ ಸಂಬಂಧಿಸಿದಂತೆ ಸಬ್ಜೆಕ್ಟ್ ವೈಸ್ ಕನ್ನಡ ಮೀಡಿಯಂ ಹಾಗೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ನೀವು ಪ್ರಶ್ನೆಗಳನ್ನ ತೆಗೆದುಕೊಳ್ಬಹುದಾಗಿದೆ. ಪ್ರತಿಯೊಂದು ಲೆಸನ್ ನಲ್ಲೂ MCQs ಯಾವ್ದು ಕೇಳ್ಬೋದು, 1 ವಾಕ್ಯದ ಯಾವ್ದು ಕೇಳ್ಬೋದು, 2 ವಾಕ್ಯ, 8, 10 ವಾಕ್ಯ ಎಲ್ಲ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಇದುವರೆಗೂ ನಾನು ಏನ್ ಹೇಳಿದ್ನಲ್ಲ, 4 ಮಾದರಿ ಪತ್ರಿಕೆಗಳು ಮತ್ತೆ 3 ಪ್ರಿಪರೇಟರಿ ಪೇಪರ್ಗಳು, ಅವುಗಳನ್ನ ಪೇಪರ್ಗಳನ್ನ ಇಟ್ಕೊಂಡ್ಬಿಟ್ಟು ನೀವು LBA ನ ಚೆಕ್ ಮಾಡಿ ನೋಡಿ, ಸೇಮ್ ಕ್ವಶನ್ಸ್ ಇದೆ. ಹಾಗಾಗಿ LBA ಕ್ವಶನ್ಸ್ ಏನಿದೆಯಲ್ಲ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಲೇಬೇಕು. ಹಾಗೆ ಇತ್ತೀಚೆಗೆ ಮತ್ತೊಂದು ವಿಷಯ ನಾನ್ ಕೇಳ್ಪಟ್ಟಿದ್ದೇನೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಪ್ರಿಪರೇಟರಿ 3 ನಡೀತಲ್ವಾ, ಅದ್ರಲ್ಲಿ ಸೋಷಿಯಲ್ ಕಷ್ಟ ಇತ್ತು, ಕೆಲವೊಬ್ರು ಸೈನ್ಸ್ ಕಷ್ಟ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ, ಆದ್ರೆ ಅಲ್ಲಿ ಯಾವ್ದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸೇ ಇಲ್ಲ ಮಕ್ಳೇ. ಏನ್ ಗೊತ್ತಾ, LBA ನಲ್ಲಿ ಏನಿದೆಯೋ ಆ ಕ್ವಶನ್ಸ್ನೇ ಕೊಟ್ಟಿದ್ದಾರೆ. ನೀವೆಲ್ಲ ಯಾರೆಲ್ಲ LBA ಓದಿದ್ರಿ ಅವರಿಗೆ ಅದು ತುಂಬಾನೇ ಅನುಕೂಲ ಆಗಿರುತ್ತೆ. ಹಾಗಾಗಿ ಯಾರಿಗೆಲ್ಲ LBA ಕ್ವಶನ್ಸ್ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಇವಾಗ್ಲೇನೆ DSERT ಅನ್ನೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸಬ್ಜೆಕ್ಟ್ ವೈಸ್ LBA ಕ್ವಶನ್ಸ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಆಯ್ತು. ಇನ್ನ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ ಕಡೆ ಗಮನವನ್ನ ಹರಿಸ್ತಕ್ಕಂಥದ್ದು. ಯಾವ ವರ್ಷ ಕೂಡ ಒಂದು ನೀಲನಕ್ಷೆಯನ್ನ ಪರಿಚಯಿಸಿರ್ಲಿಲ್ಲ, ಆದ್ರೆ ಈ ವರ್ಷ ಎಷ್ಟು ಕ್ಲಿಯರ್ ಆಗಿ ನೀಲನಕ್ಷೆಯನ್ನ ಪರಿಚಯಿಸಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಪಾಠದಿಂದ ಯಾವ ಕ್ವಶನ್ ಬರುತ್ತೆ, ಯಾವ ಮೇನಿಗೆ ಪ್ರಶ್ನೆ ಬರ್ಬೋದು, ಈಸಿಯಾಗಿ ಎಲ್ಲವನ್ನ ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಏನು ಓದಬೇಕೋ ಅಷ್ಟನ್ನೇ ಓದಿದ್ರೆ ಸಾಕಾಗುತ್ತೆ. ಏನ್ ಕೊಡ್ತಾರಪ್ಪ ಅಂತೇಳಿ ಎಲ್ಲವನ್ನ ಓದ್ತಕ್ಕಂತ ಅವಶ್ಯಕತೆ ಇಲ್ಲ. ಯಾವ ಪಾಠದಿಂದ ಏನ್ ಪ್ರಶ್ನೆ ಕೇಳ್ಬೋದು ಅಂತ ನಿಮಗೆ ಗೊತ್ತಾಗಿದೆ. ಎಕ್ಸಾಂಪಲ್, ಯುದ್ಧ ಪಾಠದಿಂದ 3 ವಾಕ್ಯದ ಒಂದು ಪ್ರಶ್ನೆ ಇತ್ತು ಅಂತ ಅನ್ಕೊಳ್ಳಿ, ನೀವು ಅಷ್ಟು ಓದಿದ್ರೆ ಸಾಕು, ಇನ್ನೇನು ಓದೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ಹೇಳಿದೆ ನಾನು. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್, ಔಟ್ ಆಫ್ ಔಟ್ ಅಂಕಗಳು ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಖಂಡಿತ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಬರೀ ನಾನು ಇಲ್ಲಿ ಹಾರ್ಡ್ ವರ್ಕ್ ಅಂತ ಹೇಳಿದ್ರೆ ಆಗಲ್ಲ, ಅದ್ರ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ನೀವು ಮಾಡ್ಲೇಬೇಕು. ಇವಾಗ ನಿಮ್ ಬಳಿ ಕೇವಲ 1 ವಾರ ಟೈಮ್ ಇದೆ ಅಥವಾ ಒಂದು 8 ರಿಂದ 10 ದಿನ ಟೈಮ್ ಇದೆ ಅಷ್ಟೇನೆ ಪರೀಕ್ಷೆಗೆ. ಈ ಸಮಯದಲ್ಲಿ ನೀವ್ ಏನು ಓದ್ತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಇಷ್ಟು ದಿನದ 1 ಲೆಕ್ಕ ಆದ್ರೆ ಇನ್ಮೇಲಿಂದ 1 ಲೆಕ್ಕ ಆಗುತ್ತೆ ಮಕ್ಕಳೇ. ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಈ ಟೈಮಲ್ಲಿ ನೀವು ಪ್ರಾಪರ್ ಆಗಿರ್ತಕ್ಕಂತಹ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೋಬೇಕು. ಆ ಟೈಮ್ ಟೇಬಲ್ ನಲ್ಲಿ ಆ ಕಂಟೆಂಟ್ ಅನ್ನ ಓದಿ ಮುಗಿಸ್ಲೇಬೇಕು. ಸೊ ಈ ರೀತಿ ಪ್ರಾಪರ್ ಆಗಿರ್ತಕ್ಕಂತಹ ಟೈಮ್ ಟೇಬಲ್ ಅನ್ನ ಮಾಡ್ಕೊಂಡಾಗ ನೀವು ಅದ್ರ ಪ್ರಕಾರ ಓದ್ತೀರಾ, ಆಗ ಎಲ್ಲಾ ಕಂಟೆಂಟ್ ಗಳು ಕವರ್ ಆಗುತ್ತೆ, ಈಸಿಯಾಗಿ ನಿಮ್ಗೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
ಮತ್ತೆ ಇನ್ನೇನು ಅಂತ ಹೇಳಿದ್ರೆ ಎಕ್ಸಾಮ್ ಹಿಂದಿನ ದಿನ ಕೆಲವೊಂದು ಪರೀಕ್ಷೆಗೆ 2 ದಿನ ಗ್ಯಾಪ್ ಇರುತ್ತೆ, ಕೆಲವೊಂದಕ್ಕೆ 1 ದಿನ ಗ್ಯಾಪ್ ಇರುತ್ತೆ. ಆ ಒಂದೇ ದಿನದಲ್ಲಿ ನಾವು ಎಲ್ಲಾ ಕಂಟೆಂಟ್ ನ ಕವರ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಕಂಟೆಂಟ್ ಅನ್ನ ಓದಿ ಇವಾಗ್ಲೇನೆ ಒಂದು ಕೀ ನೋಟ್ಸ್ ಅನ್ನ ಮಾಡಿ ಇಟ್ಕೊಳ್ಳಿ. ಜಸ್ಟ್ ಅದನ್ನ ಒಂದು ವರ್ಡ್ ನೋಡಿದ ತಕ್ಷಣ ನಿಮ್ಗೆ ಎಲ್ಲಾ ಆನ್ಸರ್ಸ್ ಗಳು ನೆನಪಾಗೋ ತರ ಈ ರೀತಿ ಒಂದು ಕೀ ನೋಟ್ಸ್ ಅನ್ನ ಮಾಡಿಟ್ಕೊಂಡ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಓದ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನ ನೆಕ್ಸ್ಟ್ ಏನು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು ಅಂತ ಹೇಳಿದ್ರೆ ಪೇಪರ್ ಪ್ರೆಸೆಂಟೇಶನ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ನೀವ್ ಎಷ್ಟಾದ್ರೂ ಬುದ್ಧಿವಂತರಾಗಿರಿ, ನೀವ್ ಎಷ್ಟು ಚೆನ್ನಾಗಿ ಉತ್ತರಗಳನ್ನ ಹೇಳ್ಬಲ್ರಿ, ಹಾಗೆ ನೀವು ಎಷ್ಟೇ ಚೆನ್ನಾಗಿ ನಿಮಗೆ ಉತ್ತರಗಳನ್ನ ಗೊತ್ತಿದ್ರು ಕೂಡ ಅದು ಓರಲ್ ಎಕ್ಸಾಮಿನೇಷನ್ ಅಲ್ವಾ, ನೀವು ಖಂಡಿತ ಅಲ್ಲಿ ಬರೀಲೇಬೇಕು. ಹಾಗಾಗಿ ನಿಮ್ಮ ಪೇಪರ್ ಪ್ರೆಸೆಂಟೇಶನ್ ತುಂಬಾನೇ ಚೆನ್ನಾಗಿರ್ಬೇಕಾಗತ್ತೆ, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳಿರಬಾರ್ದು. ಹಾಗೆ ಇಂಪಾರ್ಟೆಂಟ್ ಆನ್ಸರ್ಸ್ ಕಡೆ ಇಂಪಾರ್ಟೆಂಟ್ ವಿಷಯಗಳು ಎಲ್ಲಿರುತ್ತೋ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ನೀವು ಅದನ್ನ ಇನ್ವರ್ಟೆಡ್ ಕಾಮ ಹಾಕ್ತಕ್ಕಂಥದ್ದು, ಅಂಡರ್ಲೈನ್ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಪೇಪರ್ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗೆ ನಿಮಗೆ ಒಳ್ಳೆ ಅಂಕಗಳನ್ನ ಪಡೆದುಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ ಎಕ್ಸಾಮ್ ಮುಗಿದ ನಂತರ ನಿಮ್ಮ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ತಾರಲ್ಲ ಇವ್ಯಾಲ್ಯೂಯೇಟರ್, ಸೊ ಅವರಿಗೂ ನಿಮಗೂ ಒಂದು ಕನೆಕ್ಷನ್ ಅಥವಾ ಅವ್ರಿಗೂ ನಿಮಗೂ ಒಂದು ಬ್ರಿಡ್ಜ್ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಶೀಟ್. ಆ ಆನ್ಸರ್ ಶೀಟ್ ನ ಕೈಗೆ ಎತ್ಕೊಂಡ ತಕ್ಷಣ ಅವ್ರಿಗೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಇಂಪ್ರೆಷನ್ ಬರಬೇಕು. ಸೊ ಆ ರೀತಿ ನಿಮ್ಮ ಉತ್ತರ ಪತ್ರಿಕೆ ಇರಬೇಕು. ಆಗ ನೀವು ಉತ್ತಮ ಅಂಕಗಳನ್ನ ಖಂಡಿತ ಪಡ್ಕೊಳ್ತೀರಾ. ಇನ್ನ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಹೇಳ್ತಿರ್ತೀರಾ ನಮ್ಗೆ ಲ್ಯಾಂಗ್ವೇಜಸ್ ಅಲ್ಲಿ ಗ್ರಾಮರ್ ಅಲ್ಲಿ ಹೋಗುತ್ತೆ ಅಂಕಗಳು ಅಂತ ಹೇಳಿ ಹೇಳ್ತೀರಾ. ಹಾಗಾಗಿ ಪ್ರತಿಯೊಂದು ಲೆಸನ್ ಆದ್ಮೇಲೆ ಒಂದಷ್ಟು ಗ್ರಾಮರ್ ಕಂಟೆಂಟ್ ನ ಕೊಟ್ಟಿದ್ದಾರೆ, ಅವುಗಳನ್ನ ಫೋಕಸ್ ಮಾಡಿ ಅಲ್ಲಿ ಯಾವ ಪದಗಳನ್ನ ಕೊಟ್ಟಿದ್ದಾರೆ, ಸಂಧಿಗೆ ಯಾವ ಉದಾಹರಣೆ ಕೊಟ್ಟಿದ್ದಾರೆ, ಸಮಾಸಕ್ಕೆ ಯಾವ್ದು ಕೊಟ್ಟಿದ್ದಾರೆ, ತದಿತಾಂತ ನಾಮ ಕೃದಂತ ಯಾವ್ದು ಪದ ಕೊಟ್ಟಿದ್ದಾರೆ ಅದನ್ನ ನೋಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿಂದನೇ ಪ್ರಶ್ನೆ ಬರುತ್ತೆ. ಮತ್ತೆ ಈಗಾಗ್ಲೇ ಹೇಳ್ದಂಗೆ LBA ಪ್ರಶ್ನೆ ಕೋಟಿನಲ್ಲೂ ಕೂಡ ಗ್ರಾಮರ್ ಇದೆ. ಸೊ ಅದನ್ನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲೂ ನೀವು ಈಸಿಯಾಗಿ ಆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದಾಗಿದೆ. ಇನ್ನ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತೂ ಇದು ತುಂಬಾನೇ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವ್ ಎಲ್ಲಾ ಓದಿರ್ತೀವಿ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರ್ತೀವಿ, ನಮ್ಗೆ ಒಳ್ಳೆ ಪೇಪರ್ ಪ್ರೆಸೆಂಟೇಶನ್ ಸ್ಕಿಲ್ ಇದೆ, ತುಂಬಾ ಒಳ್ಳೆ ಅಕ್ಷರಗಳನ್ನ ಬರೀತೀವಿ, ಎಲ್ಲ ಓಕೆ. ಆದ್ರೆ ಪರೀಕ್ಷೆ ನಿಗದಿಪಡಿಸಿರೋ ಸಮಯ ಏನಿದೆಯಲ್ವಾ, 3 ಅವರ್ ಏನಿದೆಯಲ್ವಾ, ಆ 3 ಗಂಟೆಯಲ್ಲಿ ಉತ್ತರನೇ ಬರ್ದಿಲ್ಲ ನೀವು ಅಂತಂದ್ರೆ ನಿಮ್ಗೆ ಏನ್ ಕಲೆ ಇದ್ದು ಏನ್ ಪ್ರಯೋಜನ ಅಲ್ವಾ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ವಶನ್ ಪೇಪರ್ ಓದ್ಕೊಳ್ಳಕ್ಕೆ ಅಂತಾನೆ 1/4 ಗಂಟೆ ಇರುತ್ತೆ, ಅದನ್ನ ಬಿಟ್ರೆ ಮಿಕ್ಕಿರ್ತಕ್ಕಂತಹ 3 hours ಅಥವಾ 2.25 ಗಂಟೆ ಏನಿದೆಯಲ್ಲ ಮಕ್ಳೇ, ಅದು ಕಂಪ್ಲೀಟ್ಲಿ ಬರೆಯೋದಕ್ಕೆ ಇರುತ್ತೆ. ಆಗ ನೀವು ಟೈಮ್ ಅನ್ನ ಡಿವೈಡ್ ಮಾಡ್ಕೋಬೇಕು. ಸುಮ್ನೆ ಯಾವುದೇ ಪ್ರಾಪರ್ ಪ್ಲಾನ್ ಇಲ್ಲದೆ ನೀವು ಎಕ್ಸಾಮ್ ಬರೆಯೋದಕ್ಕೆ ಕೂತ್ಕೋಬೇಡಿ. ಪ್ರತಿಯೊಂದು ಮೇನ್ಗೂ ಕೂಡ ನೀವು ಇಷ್ಟಿಷ್ಟು ಟೈಮ್ ಅಂತ ಹೇಳಿ ನಿಗದಿಪಡಿಸ್ಬೇಕು. ಎಕ್ಸಾಂಪಲ್ ಇವಾಗ ಕನ್ನಡದ ವಿಷಯಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಪರೀಕ್ಷೆ 10:00 ಸ್ಟಾರ್ಟ್ ಆಯ್ತು ಅಂದ್ರೆ 10:00 ನೀವು ಉತ್ತರ ಬರೆಯೋಕ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ 10:40 ಒಳಗಾಗಿ ಅಂದ್ರೆ ಕೇವಲ 10 ನಿಮಿಷದ ಒಳಗಾಗಿ ಫಸ್ಟ್ ಮೇನ್ ಕಂಪ್ಲೀಟ್ ಆಗಿರ್ಬೇಕು. ಇನ್ನ ನೆಕ್ಸ್ಟ್ 10 minutes ಅಲ್ಲಿ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಗಿರ್ಬೇಕು. ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆಗಳು 7 ಇರುತ್ತೆ, ಅದು 10 ನಿಮಿಷದಲ್ಲಿ ಕಂಪ್ಲೀಟ್ ಆಗಿರ್ಬೇಕು. ಸೊ ಈ ರೀತಿ ನೀವು ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಟೈಮ್ ಅನ್ನ ಇಟ್ಕೊಳ್ಳಿ. ಇಷ್ಟು ಟೈಮ್ ಅಲ್ಲಿ ನಾನು ಈ ಮೇನ್ ಅನ್ನ ಮುಗಿಸ್ಲೇಬೇಕು, ಗಾದೆ 10 ನಿಮಿಷದಲ್ಲಿ ಮುಗಿಸ್ಬೇಕು, ಪ್ರಬಂಧ 10 ನಿಮಿಷದಲ್ಲಿ ಮುಗಿಸ್ಬೇಕು, ಲೆಟರ್ ರೈಟಿಂಗ್ ನ 8 ನಿಮಿಷದಲ್ಲಿ ಮುಗಿಸ್ಬೇಕು. ಸೊ ಈ ರೀತಿ ಟೈಮ್ ಅನ್ನ ಇಟ್ಕೊಂಡಾಗ ಏನಾಗುತ್ತೆ, ಫೈನಲ್ ಆಗಿ ನಿಮ್ಗೆ ಒಂದು 10 ನಿಮಿಷ 15 ನಿಮಿಷ ಉಳಿಯೋ ತರ ಪ್ಲಾನ್ ಮಾಡ್ಕೋಬೇಕು. ಯಾಕಂದ್ರೆ ಆ ಟೈಮಲ್ಲಿ ಕ್ವಶನ್ ನಂಬರ್ ಸರಿಯಾಗಿ ಹಾಕಿದೀರಾ, ಮತ್ತೆ ನೀವು ಬರ್ದಿರೋ ಉತ್ತರಗಳು ಕರೆಕ್ಟ್ ಆಗಿದ್ಯಾ, ಹಾಗೇನೆ ಎಲ್ಲಾದ್ರೂ ಏನಾದ್ರೂ ತಪ್ಪು ಮಾಡಿದೀರಾ ಅದನ್ನೆಲ್ಲ ಚೆಕ್ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಹೇಳಿದ್ರೆ ನೀವು ಮಾಡ್ಲೇಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಯಾರು ಔಟ್ ಆಫ್ ಔಟ್ ತಗೊಂಡಿರ್ತಾರೋ ಅವರ ಆನ್ಸರ್ ಶೀಟ್ ನ ನಾವು ತಗೋಬಹುದಾಗಿದೆ. ಅವರ ಆನ್ಸರ್ ಶೀಟ್ ಅನ್ನ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಅವರ ಆನ್ಸರ್ ಶೀಟ್ ಅಲ್ಲಿ ಅವ್ರು ಯಾವ ರೀತಿ ಉತ್ತರಗಳನ್ನ ಬರ್ದಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ. ಸೊ ಉತ್ತರಗಳನ್ನ ಬರ್ದಿದ್ದಾರೆ, ನಾವು ಅದೇ ತರ ಬರಿಬೇಕು ಅಂತಲ್ಲ, ಅದು ನಿಮ್ಗೆ ಒಂದು ಜಸ್ಟ್ ಮಾಡೆಲ್ ಇದ್ದ ಹಾಗೆ. ಖಂಡಿತ ಅದಕ್ಕಿಂತ ಚೆನ್ನಾಗಿ ಉತ್ತರಗಳನ್ನ ಬರೀತಕ್ಕಂಥವ್ರು ನೀವೆಲ್ಲ. ಹಾಗಾಗಿ ಅದನ್ನ ಒಂದು ಮಾಡೆಲ್ ಆಗಿ ಇಟ್ಕೊಳ್ಳಿ. ಅವ್ರು ಯಾವ ತರ ಬರ್ದಿದ್ದಾರೆ, ಯಾವ ರೀತಿ ಸ್ಟೆಪ್ಸ್ ನ ಫಾಲೋ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಕೊಳ್ಳಿ, ಸರಿನಾ. ಅವಾಗ ನಿಮ್ಗೆ ಬರೆಯೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಟಾಪರ್ಸ್ ಆನ್ಸರ್ ಶೀಟ್ ನ ನೋಡೋದಷ್ಟೇ ಅಲ್ಲ ಮಕ್ಳೇ, ಪ್ರತಿ ಸರಿ ಎಕ್ಸಾಮ್ ಆದ ನಂತರ ವ್ಯಾಲ್ಯೂಯೇಷನ್ ಮಾಡೋ ಸಮಯದಲ್ಲಿ ಒಂದು ಕೀ ಆನ್ಸರ್ಸ್ ನ ಬಿಟ್ಟಿರ್ತಾರೆ, ನೀವು ನೋಡಿರ್ಬೋದು. ಆ ಕೀ ಆನ್ಸರ್ಸ್ ನ ಪ್ರಿಂಟ್ ತಗೊಳ್ಳಿ. ಎಷ್ಟೋ ಜನ ಹೇಳ್ತೀರಾ ನಾನು ಅಷ್ಟು ಆನ್ಸರ್ ಬರ್ದಿದ್ದೆ, ನನಗೆ ಮಾರ್ಕ್ಸೇ ಕೊಟ್ಟಿಲ್ಲ. ಕರೆಕ್ಟು, ನೀವು ಬರ್ದಿರ್ತೀರಾ, ಆದ್ರೆ ಸಮಂಜಸವಾದ ಉತ್ತರವನ್ನ ಅಲ್ಲಿ ಬರ್ದಿರೋದಿಲ್ಲ. ಯಾವ ಪ್ರಶ್ನೆ ಏನನ್ನ ನಿರೀಕ್ಷಿಸುತ್ತೋ
ಅದೇ ಉತ್ತರವನ್ನ ಬರೀಬೇಕಾಗತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಬೋರ್ಡ್ ಇಂದಾನೆ ಪರಿಚಯಿಸಿರ್ತಕ್ಕಂತಹ ಆ ಕೀ ಆನ್ಸರ್ಸ್ ಏನಿದೆಯಲ್ಲ ಅದನ್ನ ತಗೊಳ್ಳಿ. ಅಲ್ಲಿ ಸ್ಟೆಪ್ಸ್ ಗಳ ವೈಸ್ ಮಾರ್ಕ್ಸ್ ನ ಕೊಡ್ತಾರೆ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಆ ಸ್ಟೆಪ್ಸ್ ಯಾವ್ದ್ಯಾವ್ದು ಅದಕ್ಕೆ ತಕ್ಕಂಗೆ ನಾನು ಯಾವ ರೀತಿ ಬರೀಬೇಕು, ಈಗ ಭಾವಾರ್ಥ ಬರೀರಿ, ಸಾರಾಂಶ ಬರೀರಿ ಅಂದ್ರೆ ಅಲ್ಲಿ ನಾನು ಯಾವ ಸ್ಟೆಪ್ ನ ಫಾಲೋ ಮಾಡ್ಬೇಕು, ಎಷ್ಟು ಕಂಟೆಂಟ್ ಬರೀಬೇಕು, ಎಷ್ಟು ಲೈನ್ ಆನ್ಸರ್ ನ ಬರೀಬೇಕು, 8-10 ವಾಕ್ಯ ಅಂತ ಅಂದ್ರೆ ನಾನು ಎಷ್ಟು ಆನ್ಸರ್ ನ ಬರೀಬೇಕು, ಕವಿ ಪರಿಚಯ ಎಷ್ಟು ಸಾಲುಗಳಲ್ಲಿ ಇರಬೇಕು, ಇದೆಲ್ಲ ನಿಮಗೆ ಕ್ಲಿಯರ್ ಆದಂತಹ ಪಿಕ್ಚರ್ ಸಿಗುತ್ತೆ. ಹಾಗಾಗಿ ನೀವು ಅದ್ರ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಔಟ್ ಆಫ್ ಔಟ್ ಅಂಕಗಳನ್ನ ತೆಗೆಯೋದೇನು ದೊಡ್ಡ ವಿಷಯ ಅಲ್ಲ ಮಕ್ಕಳೇ. ಈಗಂತೂ ಈ ವರ್ಷ ತುಂಬಾನೇ ಸುಲಭ ಆಗ್ಬಿಟ್ಟಿದೆ. ಯಾಕಂದ್ರೆ ನಿಮಗೆ ಆಲ್ರೆಡಿ ಪ್ರಶ್ನೆಗಳು ಯಾವುದು ಅಂತ ಗೊತ್ತು, ಎಷ್ಟು ಮಾರ್ಕ್ಸಿಗೆ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತು, ಎಲ್ಲ ನಿಮ್ಗೇನೆ ಗೊತ್ತಿದೆ. ಓಕೆನಾ? ಹಾಗಾಗಿ ಔಟ್ ಆಫ್ ಔಟ್ ಅಂಕಗಳನ್ನ ತೆಗೆಯೋದಂತೂ ಏನು ಕಷ್ಟ ಅಂತ ಏನು ಅನ್ಸಲ್ಲ ನನಗೆ ಈ ಸರಿ. ಅದ್ರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕು, ಅದ್ರ ಜೊತೆಗೆ ನಿಮ್ಮ ಸ್ಮಾರ್ಟ್ ವರ್ಕು ಎಲ್ಲ ಕೌಂಟ್ ಆಗುತ್ತೆ. ಹಾಗೆ ಎಕ್ಸಾಮ್ ಹತ್ರ ಬರ್ತದೆ. ಈ ಸಮಯದಲ್ಲಿ ಒಂದ್ ಸ್ವಲ್ಪ ನೀವು ಸ್ಟಡೀಸ್ ಕಡೆ ಜಾಸ್ತಿನೇ ಫೋಕಸ್ ಮಾಡ್ಬೇಕಾಗತ್ತೆ. ಅರ್ಲಿ ಮಾರ್ನಿಂಗ್ ಇಲ್ಲ ಅಂದ್ರೆ ಲೇಟ್ ನೈಟ್ ತನಕ ಓದ್ಕೊಳ್ಳಿ. ಯಾಕಂದ್ರೆ ಆ ಟೈಮಲ್ಲಿ ಸ್ವಲ್ಪ ವಾತಾವರಣ ಫ್ರೆಶ್ ಆಗಿರೋದ್ರಿಂದ ಅಥವಾ ವಾತಾವರಣ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಓದಿದು ಮನಸ್ಸಿಗೆ ಬೇಗ ನಾಟುತ್ತೆ. ಹಾಗಾಗಿ ಈ ರೀತಿ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೊಂಡು ನಾನು ಹೇಳಿದಂತಹ ಎಲ್ಲಾ ಪಾಯಿಂಟ್ಸ್ ನೀವು ಕವರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಎಕ್ಸಾಮ್ ನಲ್ಲಿ ನೀವು ಔಟ್ ಆಫ್ ಔಟ್ ಅಂಕಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿ ಹೇಳ್ತಾ, ಹಾಗೆ ಪರೀಕ್ಷೆ ಬರೆಯುವಾಗನು ಅಷ್ಟೇನೆ ಕಾಮ್ ಆಗಿ ಬರೀರಿ. ಯಾರು ಕೂಡ ಟೆನ್ಷನ್ ಆಗೋಕ್ ಹೋಗ್ಬೇಡಿ. ನಾವು ಯಾವಾಗ ಟೆನ್ಷನ್ ಆಗ್ತೀವಿ, ಯಾವಾಗ ನರ್ವಸ್ ಆಗ್ತೀವಿ, ಅವಾಗ ನಮ್ಗೆ ಉತ್ತರ ಗೊತ್ತಿದ್ರು ಕೂಡ ಅವುಗಳನ್ನ ಮರೆಯೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಬಿ ಕೂಲ್ ಅಂಡ್ ಬಿ ಕಾಮ್. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೋ ಅವಾಗ ಅಲ್ಲಿ ಯೋಚನೆಗಳಿಗೆ ಅವಕಾಶ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ಶಾಂತತೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಉತ್ತರಗಳು ನೆನಪೇ ಆಗೋದಿಲ್ಲ. ಹಾಗೆ ಆರಾಮಾಗಿರಿ. ಅದ್ರ ಜೊತೆಗೆ ನಿದ್ದೆಗೆಟ್ಟೆ ಓದ್ಬೇಕು ಅಂತಲ್ಲ, ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಇರ್ಲಿ. ಈ ಸಮಯದಲ್ಲಿ ನೀವು ಊಟ ಬಿಟ್ಟು ನಿದ್ದೆ ಬಿಟ್ಟು ಓದಿ ಆರೋಗ್ಯವನ್ನ ಕೆಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ವರ್ಷ ಪೂರ್ತಿ ಓದಿ ಎಕ್ಸಾಮ್ ಬರ್ದಿಲ್ಲ ಅಂದ್ರೂ ಏನ್ ಪ್ರಯೋಜನ ಇದೆ ಅಲ್ವಾ? ಹಾಗಾಗಿ ಇದಿಷ್ಟು ಒಂದಷ್ಟು ಟಿಪ್ಸ್ಗಳು, ಔಟ್ ಆಫ್ ಔಟ್ ಅಂಕಗಳು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಖಂಡಿತ ಮತ್ತೆ ನಿಮ್ಗೆ ಯಾವ ವಿಷಯದ ಮೇಲೆ ನಾನು ವಿಡಿಯೋಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಆ ವಿಷಯದ ಮೇಲೆ ವಿಡಿಯೋಸ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.